ಕನ್ನಡ ಚಿತ್ರೋದ್ಯಮದ ಒಂದು ಆಸ್ತಿ ದರ್ಶನ್. ಇವಾಗೊಂದು ಕೊಲೆ ಆರೋಪದ ಮೇಲೆ ಅದು ನೋಡಿದಾಗ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಸರ್? ಈ ಘಟನೆಗಳನ್ನು ನೋಡ್ತಾ ಇದ್ದರೆ ನಮ್ಮ ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಅನ್ನೋದನ್ನು ನಮ್ಮ ಮುಂದಿನ ತಲೆಮಾರಿನ ಯುವಕರು ಅದನ್ನು ಅನುಸರಿಸ್ಬಿಟ್ರೆ ಅಂತ ಭಯ ಆಗುತ್ತೆ. ನನ್ನ ಕೈಲಿ ಅವರು ಸಹಾಯ ಮಾಡೋಕ್ಕಾಗದಿದ್ರು ಕೂಡ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಆಮೇಲೆ ಪ್ರತಿಯೊಂದಕ್ಕೂ ಮೌನಂ ಸರ್ವಾರ್ಥ ಸಾಧನಂ ಅಂತ ಹೇಳ್ತಾರೆ. ಕೊಲೆ ಮಾಡ್ಬೋದು, ಕಳ್ಳದ ಅಡ್ಡದಾರಿ ಕೆಟ್ಟ ಮಾರ್ಗಗಳಿಗೆ ಹೋಗ್ಬೋದು, ಅವ್ರ ಮೇಲೆ ಅನುಕಂಪ ಮೂಡುತ್ತೆ. ಯಾಕೆ ಅಂತಂದರೆ ಕೆಟ್ಟದನ್ನೇ ಪ್ರಸಾರ ಮಾಡುವಂಥದ್ದು, ಬಿತ್ತರಿಸುವಂಥದ್ದು. ಆಮೇಲೆ ಕೆಲವರಿಗೆ ಅದರಲ್ಲೇನೋ ಖುಷಿ ಪಡ್ತಾರೆ, ಆಮೇಲೆ ಒಬ್ರನ್ನ ರೇಗಿಸಿದ್ರೆ ಖುಷಿ ಪಡ್ತಾರೆ, ಕೆಲವ್ರನ್ನ ಅವಹೇಳನದ ರೀತಿಯಲ್ಲಿ ಮಾತಾಡೋದು. ಅದಕ್ಕೆಲ್ಲ ನಾವು ತಲೆ ಕೊಡಬಾರ್ದು. ಆ್ಯಂಡ್ ಇವಾಗಿನ ಕನ್ನಡ ಸಿನಿಮಾ ರಂಗದ ಪರಿಸ್ಥಿತಿ ನೋಡಿರ್ತೀರ ನೀವು. ಸಾಕಷ್ಟು ಬೇರೆ ಬೇರೆ ವಿಷಯಗಳಿಗೆ ಕನ್ನಡ ಸಿನಿಮಾ ರಂಗ ಸುದ್ದಿ ಆಗ್ತಾ ಇದ್ದಾವೆ. ವಿಚ್ಛೇದನವಾಗಿರ್ಬೋದು, ಮತ್ತೊಂದು ಮಗದೊಂದು, ಆ್ಯಂಡ್ ಇವಾಗೊಂದು ಕೊಲೆ ಆರೋಪದ ಮೇಲೆ ಅದು ನೋಡಿದಾಗ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಸರ್? ಅದಕ್ಕೆ ಅದು ಕಾನೂನು ಪ್ರಕಾರವಾಗಿ ಅದನ್ನು ಬಗೆಹರಿಸ್ಕೋಬೋದಿತ್ತೇನೋ. ಅದನ್ನು ನಮ್ಮ ನಟರು ಕನ್ನಡ ಚಿತ್ರೋದ್ಯಮದ ಒಂದು ಆಸ್ತಿ ದರ್ಶನ್. ನಮಗೆ ನಿಜವಾಗ್ಲೂ ಅವ್ರ ಮೇಲೆ ಅನುಕಂಪ. ಅವರು ಚಾನಲ್ಗಳಲ್ಲಿ ಮಾತಾಡ್ತಾ ಇದ್ದಾಗಲೂ ಕೂಡ ನಮಗೆ ಅಯ್ಯೋ ಪಾಪ, ಯಾಕೆ ಹಿಂಗೆ ಸಿಟ್ಕೋತಾರೆ, ಯಾಕೆ ಬೇರೆಯವರು ಯಾರೇ ಮೋಸ ಮಾಡಿರ್ಬೋದು, ಅದು 4 ಗೋಡೆ ಮಧ್ಯದಲ್ಲಿ ಬಡ್ದಾಡಲಿ, 4 ಗೋಡೆ ಮಧ್ಯದಲ್ಲಿ ಅದನ್ನು ಬಿಂಬಿಸ್ಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಒಂದು ಮೀಡಿಯಾದಲ್ಲಿ ಅದನ್ನು ಬಿಂಬಿಸಿ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮಾತಾಡಿದಾಗ ನನಗೆ ಅಯ್ಯೋ ಅನಿಸೋದು. ಯಾಕೆ ಅಂದರೆ ನಮ್ಮ ಒಬ್ಬ ನಾಯಕ ನಟ ಈ ಥರ ತಮ್ಮ ತಾಳ್ಮೆಯನ್ನು ಕಳ್ಕೊಂಡು ಮಾತಾಡಿದಾಗ ಯಾರೋ ಮೋಸ ಮಾಡ್ತಾಯಿದ್ದಾರೆ ಅಂತ ಅನ್ಬೋದು, ಇಲ್ಲ ಅವರು ಧೃತಿಗೆಟ್ಟಿದ್ದಾರೆ ಅಂತ ಅನ್ನಿಸ್ಬೋದು. ಆಮೇಲೆ ಪಾಪ ಅನಿಸುತ್ತೆ ನನಗೆ. ಯಾರೇ ಆಗಲಿ, ಯಾರೇ ದುಷ್ಟರಾಗಿರಲಿ, ಅವನು ಒಬ್ಬ ಕೊಲೆ ಮಾಡ್ಬೋದು, ಒಬ್ಬ ಕಳ್ಳದ ಅಡ್ಡದಾರಿ ಕೆಟ್ಟ ಮಾರ್ಗಗಳಿಗೆ ಹೋಗ್ಬೋದು, ಅವ್ರ ಮೇಲೆ ಅನುಕಂಪ ಮೂಡುತ್ತೆ. ಯಾಕೆ ಅಂತಂದರೆ ತಮ್ಮ ಮನಸ್ಥಿತಿಯನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳೋವಂಥ ಸ್ಥಿತಿಯಲ್ಲಿ ಅವರು ಇಲ್ಲ, ಅವರು ಕೆಡಿಸ್ಕೊಂಡಿದ್ದಾರೆ, ಮತ್ತು ಬೇರೆ ಮಾರ್ಗವನ್ನು ಹಿಡಿತಾ ಇದ್ದಾರೆ ಅಂತ ಅನ್ನೋದಕ್ಕೆ ಪಾಪ ಅನಿಸುತ್ತೆ. ಅಯ್ಯೋ ಹಾಳಾಗೋಗ್ತಾರಲ್ಲ, ಅಯ್ಯೋ ಅವ್ರ ಜೀವನ ಹಾಳು ಮಾಡ್ಕೊಂಡ್ರಲ್ಲ ಅಂತ ಅನ್ನೋದು ಒಂದು ಅನುಕಂಪ ಹುಟ್ಟುತ್ತೆ. ಅದು ಬಿಟ್ಟು ಬೇರೆ ಏನು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನೇರವಾಗಿ ಒಬ್ಬ ಆತ್ಮೀಯ ಗೆಳೆಯನಾಗಿ ಜೊತೆಲಿ ಕೂತ್ಕೊಂಡಿದ್ದಾಗ ಏನು ಬೇಕಾದ್ರೂ ಮಾತಾಡ್ಬೋದು 4 ಗೋಡೆ ಮಧ್ಯದಲ್ಲಿ. ಸಾರ್ವಜನಿಕವಾಗಿ ಮೀಡಿಯಾದಲ್ಲಿ ಹೇಳುವಾಗ ನಾವೊಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಅದು ನಾವು ಮಾತಾಡೋ ಮಾತುಗಳು ಸಮಾಜದ ಪರಿವರ್ತನೆ ಆಗಬೇಕು, ಸಮಾಜಕ್ಕೆ ಆದರ್ಶವಾಗಿರಬೇಕು, ಸಂಸ್ಕಾರವನ್ನು ಎತ್ತಿ ತೋರಿಸುವಂಥದ್ದಿರಬೇಕು. ಸಿನಿಮಾಗಳಲ್ಲಿ ಅವ್ರನ್ನ ಭಾಳ ಒಳ್ಳೊಳ್ಳೆ ರೀತಿಯಲ್ಲಿ ತೋರಿಸಿರ್ತಾರೆ. ಆದ್ದರಿಂದ ಏನಾದರೂ ಹಿಂಗಾದಾಗ ಎಷ್ಟೋ ಜನ ಪ್ರೀತಿ ಮಾಡ್ತಾಯಿದ್ದರು, ಅವ್ರ ಮನಸ್ಸುಗಳಿಗೆಲ್ಲ ನೋವಾಗತ್ತೆ, ತುಂಬ ನೋವಾಗುತ್ತೆ. ಅಯ್ಯೋ ನಮ್ಮ ಹುಡುಗ ಹಿಂಗೆ ಮಾಡಿಬಿಟ್ನಲ್ಲ, ನಮ್ಮ ಹುಡುಗ ಈ ಥರ ಆಗೋಯ್ತಲ್ಲ ಅಂತ ಅನ್ನೋದು ಎಲ್ರಿಗೂ ಮಾನಸಿಕವಾಗಿ ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತಿನ ದಿನ ಯಾರೇ ಆಗಿರಲಿ, ಒಬ್ಬ ರಾಜಕೀಯ ನಾಯಕ ಇರ್ಬೋದು, ಒಬ್ಬ ಸಾಮಾಜಿಕ ಸೋಷಿಯಲ್ ವರ್ಕ್ ಮಾಡ್ತಿರುವಂಥ ಒಬ್ಬ ನಾಯಕ ಇರ್ಬೋದು, ಲೀಡರ್, ಎವ್ರಿಬಡಿ, ಪ್ರತಿಯೊಬ್ಬರೂ ಲೀಡ್ರೇ, ನಾಯಕರೇ ಅವರು. ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡೋದು. ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಒಬ್ಬ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿರ್ಬೋದು, ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಲಾಯರ್ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ ಮಾಡಿಕೊಂಡು ಬದುಕ್ತಾ ಇರೋದು. ವೃತ್ತಿ ವ್ಯಭಿಚಾರಿಗಳಲ್ಲದೆ ಆಗದಲೇ ಅವರು ಸಮಾಜಮುಖಿಗಳಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ನಾವು ಸಮಾಜಕ್ಕೆ ಮಾದರಿಯಾಗಿರ್ತೀವಿ ಅಂತ ಅನ್ನೋದನ್ನು ಎತ್ತು ತೋರಿಸ್ಬೇಕೇ ಹೊರತು ಸಮಾಜಕ್ಕೆ ಕಂಟಕವಾಗಬಾರ್ದು.
ಒಂದು. ಎರಡನೇದಾಗಿ ಆ, ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ, ಪ್ರತಿಯೊಬ್ಬ ಅಭಿಮಾನಿ ಇರ್ಬೋದು, ಪ್ರತಿಯೊಬ್ಬ ಒಡನಾಡಿ ಇರ್ಬೋದು, ಯಾರ್ಯಾರು ಅವರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಪ್ರೀತಿ ಮಾಡ್ತಾ ಇರ್ತಾರೆ. ಆ ಪ್ರೀತಿ ಮಾಡುವಾಗ ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಈ ಥರದ್ದೆಲ್ಲ ಏನೇ ಆಗಿರ್ಬೋದು, ಪ್ರಜ್ವಲ್ದು ಒಂದು ಇರ್ಬೋದು, ಬೇರೆ ಬೇರೆ ಇನ್ಸಿಡೆಂಟ್ಗಳು ನೀವು ನೋಡ್ತಾ ಇದ್ದೀರಿ, ನ್ಯೂಸಲ್ಲಿ ಬರ್ತಾ ಇರುತ್ತೆ. ಈ ಘಟನೆಗಳನ್ನು ನೋಡ್ತಾ ಇದ್ದರೆ ನಮ್ಮ ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಅನ್ನೋದನ್ನು ನಮ್ಮ ಮುಂದಿನ ತಲೆಮಾರಿನ ಯುವಕರು ಅದನ್ನು ಅನುಸರಿಸ್ಬಿಟ್ರೆ ಅಂತ ಭಯ ಆಗುತ್ತೆ. ಭ್ರಷ್ಟಾಚಾರ ಇರ್ಬೋದು, ಒಬ್ರಿಗೊಬ್ರು ಮೋಸ ಮಾಡೋದಿರ್ಬೋದು. ಯಾಕೆ ಒಬ್ರಿಗೊಬ್ರು ಪ್ರೀತಿಯಿಂದ ಭಾವನಾತ್ಮಕ ಸಂಬಂಧಗಳನ್ನು ಹಂಚಿಕೊಂಡು ಮಾನವೀಯ ಲಕ್ಷಣಗಳನ್ನ ಹೊಂದಿಕೊಂಡು ಪ್ರೀತಿ ಮಾಡಿಕೊಂಡು ಎಲ್ಲರೂ ಸಮಾನವಾಗಿ ಬದುಕುವಂಥದ್ದು ಯಾಕೆ ಇಷ್ಟಪಡಬಾರ್ದು? ಯಾವತ್ತು ತಲೆಯಲ್ಲಿ ಬುದ್ಧಿ ಖಾಲಿ ಆದಾಗ ಬಲಾತ್ಕಾರ ಆಗುತ್ತೆ, ಏನು ಅಂದರೆ ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡೋವಂಥದ್ದು. ಮತ್ತೊಂದು ಒಂದು ಸರಿ ಕೂತು ಒಂದು ಶಾಂತ ಸ್ಥಿತಿನಲ್ಲಿ ಯೋಚನೆ ಮಾಡಿದ್ರೆ ತಾನು ಮಾತಾಡ್ತಾ ಇರೋದು, ತಾನು ಮಾಡೋದು, ನಾನು ನಡ್ಕೊಳ್ಳೋ ರೀತಿ ಸರಿನಾ ತಪ್ಪಾ ಅಂತ ವಿಶ್ಲೇಷಣೆ ಮಾಡಿಕೊಂಡ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರಿಗೂ ನಮ್ಮಿಂದ ಬೇರೆಯವ್ರಿಗೆ ಒಳ್ಳೆಯದಾಗುತ್ತೆ, ಬೇರೆಯವರಿಂದ ನಮಗೆ ಒಳ್ಳೆಯದಾಗುತ್ತೆ. ಇಡೀ ಸಮಾಜ ನಿಷ್ಕಲ್ಮಶವಾಗಿ ನಮ್ಮ ಮುಂದಿನ ತಲೆಮಾರಿಗೆ ನಾವು ದಾರಿದೀಪವಾಗಿರ್ತೀವಿ ಅಂತ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನಕ್ಕೆ ಈ ರೀತಿ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತಿರ್ತಾರೆ? ಯಾಕಂದ್ರೆ ನೀವು ಅವತ್ತಿನ ಕಾಲದಿಂದ ಸಾಕಷ್ಟು ದೊಡ್ಡ ದೊಡ್ಡ ನಾಯಕ ನಟರನ್ನ ಸ್ಟಾರ್ಗಳನ್ನ ನೋಡ್ಕೊಂಬಂದಿದ್ದೀರ ಹತ್ತಿರದಿಂದ. ಅಣ್ಣವ್ರನ್ನ ಹೇಳಿದಿರಿ, ಅಣ್ಣವರ ಅನುಭವಗಳನ್ನೆಲ್ಲ ಹೇಳಿದ್ರಿ, ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ದೀರಾ, ಅಂಬರೀಷ್ ಅವ್ರನ್ನ ನೋಡಿದ್ದೀರಾ. ನೀವು ಯಾಕೆ ಇವತ್ತಿನ ಈ ಜನ್ರೇಷನಲ್ಲಿ ಈ ರೀತಿಯ ಘಟನೆಗಳಾಗುತ್ತೆ? ಏನಕ್ಕೆ ಅಂದರೆ ಸರ್ ಏನಂತಂದರೆ, ಕೆಲವರು ನಮ್ಮನ್ನು ರೇಗ್ಸೋಕ್ಕೋಸ್ಕರ ಮಾತಾಡ್ಬೋದು, ನಾವು ಸ್ಪೋರ್ಟಿವ್ ಆಗಿ ಸ್ವೀಕರಿಸಬೇಕು, ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಚ್ಚು ಬೆಲೆ ಕೊಡಬಾರ್ದು. ಕೆಲವರಿಗೆ ಅದೇ ಕೆಲಸ, ಕೆಲವರಿಗೆ ಚಟ, ಕೆಟ್ಟದನ್ನೇ ಪ್ರಸಾರ ಮಾಡುವಂಥದ್ದು, ಬಿತ್ತರಿಸುವಂಥದ್ದು. ಆಮೇಲೆ ಕೆಲವರಿಗೆ ಅದರಲ್ಲೇನೋ ಖುಷಿ ಪಡ್ತಾರೆ, ಆಮೇಲೆ ಒಬ್ರನ್ನ ರೇಗಿಸಿದ್ರೆ ಖುಷಿ ಪಡ್ತಾರೆ, ಕೆಲವ್ರನ್ನ ಅವಹೇಳನದ ರೀತಿಯಲ್ಲಿ ಮಾತಾಡೋದು. ಅದಕ್ಕೆಲ್ಲ ನಾವು ತಲೆ ಕೊಡಬಾರ್ದು. ಅದೆಲ್ಲವನ್ನು ಪಕ್ಕಕ್ಕೆ ಸರಿಸಿ ನಮ್ಮ ಗುರಿ ಏನು, ನಾವೆಲ್ಲ ತಲುಪಬೇಕು ಅನ್ನೋದನ್ನು ಮಾತ್ರ ಯೋಚನೆ ಮಾಡಬೇಕು. ಆಗ ಮಾತ್ರ ನಾವು ಸರ್ವಶ್ರೇಷ್ಠ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಿಮಗೆ ಅವಕಾಶಗಳು ಸಿಕ್ಕಿರ್ಬೋದು, ಸಿಗದೇ ಇರ್ಬೋದು. ಒಬ್ಬ ಸಾಮಾನ್ಯ ಮನುಷ್ಯನಾಗೂ ಕೂಡ ಅವನಿರೋ ಚೌಕಟ್ಟಿನಲ್ಲಿ, ಅವನು ಬದುಕೋ ಚೌಕಟ್ಟಿನಲ್ಲಿ ಅವನು ಒಳ್ಳೆಯವನು ಅಂತ ಅನ್ನಿಸ್ಕೊಂಡಾಗ 4 ಜನಕ್ಕೆ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ನನ್ನ ಕೈಲಿ ಅವರು ಸಹಾಯ ಮಾಡೋಕ್ಕಾಗದಿದ್ರು ಕೂಡ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಆಮೇಲೆ ಪ್ರತಿಯೊಂದಕ್ಕೂ ಮೌನಂ ಸರ್ವಾರ್ಥ ಸಾಧನಂ ಅಂತ ಹೇಳ್ತಾರೆ. ನಾವು ಟೆಂಪ್ಟ್ ಆಗಬಾರ್ದು. ನಾವು ಪ್ರತಿಯೊಂದು ವಿಷಯಕ್ಕೂ ಉದ್ವೇಗ ಆಗ್ತಾ ಹೋಗ್ತಾ ಇದ್ದರೆ ದೇವ್ರ ಮೈಯಲ್ಲಿ ಶಕ್ತಿ ಕೊಟ್ಟಿರ್ಬೋದು, ಆ ಯುಕ್ತಿನೂ ಬೆಳೆಸ್ಕೋಬೇಕಲ್ವ ನಾವು. ಆಮೇಲೆ ನಾವು ಮನುಷ್ಯರಾಗಿ ಬದುಕಬೇಕು. ನಾನು ಏನು ಮಾಡಿದ್ರು ನಾನು ಜಯಿಸ್ಕೋತೀನಿ ಅಂತ ಅನ್ನೋದು ಇದ್ದರೂ ಕೂಡ, ಏನು ಮಾಡಿದ್ರು ಜಯಿಸ್ಕೋತೀನಿ ಅಂತ ಅನ್ನೋರು ಸ್ವಲ್ಪ ದಿನ ಎಲ್ಲೆಲ್ಲೋ ತಪ್ಪಿಸ್ಕೋತಾರೆ, ಏನೋ ಕೆಟ್ಟ ಕೆಲಸ ಮಾಡಿದ್ರು ತಪ್ಪಿಸ್ಕೋತಾರೆ, ಅಸಹಾಯ ಇದೆ. ಒಂದು ರಾಜಕೀಯ ಹಿನ್ನೆಲೆ ಇರುವಂಥವ್ರು, ಇನ್ನೊಂದು ಅವರ ಅದೃಷ್ಟ ಚೆನ್ನಾಗಿರಬೇಕು, ಇನ್ನೊಂದು ಏನೋ ಆ ಒಂದು ವೇಗಾಗಿ ಹೋಗ್ಬೋದು ಅಷ್ಟೇ. ಆದರೆ ಅದು ಶಾಶ್ವತ ಅಲ್ಲ, ತಾತ್ಕಾಲಿಕ. ಶಾಶ್ವತವಾಗಿರೋದೇನು ಅಂತಂದರೆ, ನೀನು ನಿನ್ನ ಮನಸ್ಸನ್ನು ನಿಗ್ರಹದಲ್ಲಿಟ್ಕೊಂಡು ಪಂಚೇಂದ್ರಿಯಗಳ ತನ್ನ ಹಿಡಿತದಲ್ಲಿಟ್ಕೊಂಡ್ರೆ ಮಾತ್ರ ನೀವು ಮನುಷ್ಯನಾಗ್ತೀವಿ. ನಮಗೆ ಎಷ್ಟೋ ಜನ ಕಲಾವಿದರು ಬಂದಿದ್ದಾರೆ, ಹೋಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿರ್ಬೋದು, ಇತಿಹಾಸ ಸಾಹಿತ್ಯ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಇಡೀ ಸಮಾಜದಲ್ಲಿ ಎಷ್ಟೋ ಜನ ಬಂದು ಹೋಗಿದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿ ಹೋದರು ಅಂತ ಅನ್ನೋದು ಇತಿಹಾಸದ ಪುಟಗಳಲ್ಲಿದೆ. ಅದನ್ನೆಲ್ಲ ಒಂದು ಸರಿ ಗಮನ ಹರಿಸಿದ್ರೆ ನಮಗದು ಟಿಪ್ಸು. ನಾವು ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ, ನಾವು ಜೀವನದಲ್ಲಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಕೊಂಡ್ರೆ ನಾನು ಶ್ರೇಷ್ಠ ವ್ಯಕ್ತಿ ಆಗ್ತೀನಿ, ಯಾವ ರೀತಿ ನಾನು ಕೆಲಸ ಮಾಡಿದ್ರೆ ನಿರಂತರವಾದ ಪರಿಶ್ರಮದಿಂದ ನಾನು ಮೇಲಕ್ಕೆ ಬರ್ತೀನಿ ಅಂತ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ, ಅವಮಾನ ಅಂತ ಯಾವತ್ತೂ ತಿಳ್ಕೊಬಾರ್ದು ಸರ್, ಯಾವುದಕ್ಕೂ ಅವಮಾನ. ಈ ಡಿಗ್ನಿಟಿ ಆಫ್ ಲೇಬರ್ ಇರುವಂಥದ್ದು,
ನಾವು ಈ ಕೆಲಸ ಮಾಡಬಾರ್ದು, ನನಗೆ ಅವಮಾನ ಅನ್ನೋದು, ನಾನು ಇಂಥವ್ರ ಹತ್ರ ಹಿಂಗೆ ಇರಬೇಕು ಅಂತ ಅನ್ನೋದು, ಅದೆಲ್ಲ ಚಿಂತನೆ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇದ್ಬಿಟ್ರೆ ಯಾವ ಸಮಸ್ಯೆನೂ ಬರಲ್ಲ. ಬೀಟ್ ಪ್ಲಸ್ ಕರ್ನಾಟಕ.